ಹಾಯ್ ನಮಸ್ಕಾರ. ನಾವಿವತ್ತು ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋಣ. ಇದು ನಮಗೆ ಬೆಳಗ್ಗಿನ ನಾಷ್ಟಕ್ಕಂತೂ ಬೇಕೇ ಬೇಕು, ಹಾಗೆ ಮೊಸರನ್ನಕ್ಕಂತೂ ಸೂಪರ್ ಆಗಿರುತ್ತೆ. ನಮ್ಮ ಸೈಡು ನಿಂಬೆಕಾಯಿ ಸೀಸನ್ ಬಂತು ಅಂದರೆ ಸಾಕು, ಉಪ್ಪಿನಕಾಯಿ ನಿಂಬೆಕಾಯಿ ಕಂಪಲ್ಸರಿ ಇದ್ದೇ ಇರುತ್ತೆ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ನಿಂಬೆಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ, ಮತ್ತು ಸುಲಭವಾಗಿ ಮಾಡೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ನಾನಿಲ್ಲಿ 15ರಿಂದ 20 ನಿಂಬೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೀರಿನ ಅಂಶ ಇರಲಾರ್ದಂಗೆ ಒರೆಸ್ತಿದ್ದೀನಿ. ನೋಡಿ, ಒಂದೊಂದಾಗಿ ನೀಟಾಗಿ ಒಂದು ಹನಿ ನೀರು ಇರಬಾರ್ದು, ಆ ಥರ ಒರೆಸಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಇದನ್ನು ಚಾಕಿಗೂ ನೀರಿನ ಅಂಶ ಇರಬಾರ್ದು, ಮಣೆಗೂ, ಯಾಕಂದರೆ ನಿಂಬೆಕಾಯಿ ಚಟ್ನಿ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಈ ಥರ ನೀಟಾಗಿ ಒರೆಸ್ಕೊಂಡು ಮಾಡಬೇಕು. ಈಗ ನೋಡಿ, ಒಂದು ನಿಂಬೆಕಾಯಿಲಿ 8 ಹೋಳು ಮಾಡೋದು. ಸಣ್ಣದಿದ್ದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಈ ಥರ ಹೋಳು ಕಟ್ ಮಾಡೋಣ. ಈ ನಿಂಬೆಕಾಯಿ ಉಪ್ಪಿನಕಾಯಿ ಮೊಸರನ್ನಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಹಿಡಿ ಕೈ ತುಂಬ, ಈ ಉಪ್ಪಿನಕಾಯಿಗೆ 1 ಹಿಡಿ ಉಪ್ಪು ಹಾಕಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ. ಕೆಲವೊಬ್ಬರು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಸರಿ ಮಾಡ್ತಾರೆ. ಸ್ವಲ್ಪ ಖಾರ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾವು ಖಾರ ಹಾಕ್ತಿದ್ದೀವಿ. ಇಲ್ಲಿ ನಾನು 1 ಸ್ಪೂನ್ ಖಾರ ಹಾಕ್ತಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಿಂಬೆಹಣ್ಣಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಏನು ಕೆಡೋದಿಲ್ಲ, ಉಪ್ಪು ಕಡಿಮೆ ಆದರೆ ಮಾತ್ರ ಉಪ್ಪಿನಕಾಯಿ ಕೆಡುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ದರು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಇದಕ್ಕೆ ಒಂಚೂರು ಸಕ್ಕರೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀವಿ. ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೋಡಿ, ರೆಡಿ ಆಯಿತು ನಿಂಬೆಕಾಯಿ ಉಪ್ಪಿನಕಾಯಿ. ಇದನ್ನು ಒಂದು ಡಬ್ಬದಲ್ಲೇ ಹಾಕಿಟ್ರೆ ಮತ್ತು 2 ದಿನಕ್ಕೊಂದ್ಸಲ ಸುಮ್ಮನೆ ಕಲಿಸ್ತಾ ಇರಬೇಕು, ಒಂದೇ ಸೈಡ್ ಆಗಿಬಿಡುತ್ತೆ. ಹಾಗಾಗಿ 1 ದಿನ 2 ದಿನ ಅಥವಾ ನಿಮಗೆ ಫ್ರೀ ಟೈಮಲ್ಲಿ ಅದನ್ನು ಕಲಿಸ್ತಾ ಇರಬೇಕು. ಅಂದರೆ ಸ್ಪೂನ್ಲೆಲ್ಲ ಡಬ್ಬಿನೇ ಸ್ವಲ್ಪ ಹಿಂಗೆ ಅಳ್ಳಾಡಿಸಿದ್ರೆ ಆಯಿತು ಸಾಕು. ಇಲ್ಲಾಂದರೆ ಸ್ಪೂನಲ್ಲಿ ಕಲಿಸಿದ್ರೆ ನೀರಿನ ಅಂಶ ಏನಿರಬಾರ್ದು, ಆ ಥರ ಕಲಿಸಿಡಿ. ಈಗ ನೋಡಿ, ಒಂದು ಡಬ್ಬಿಗೆ ಹಾಕಿಟ್ರೆ ಆಯಿತು, ಉಪ್ಪಿನಕಾಯಿ ರೆಡಿ ಆಯಿತು, ನಿಂಬೆಕಾಯಿ ಉಪ್ಪಿನಕಾಯಿ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ವಂದನೆಗಳು.